ಅಣ್ಣ ನಮ್ಮವನ ಅಂದರು ಅಕ್ಕ ನಮ್ಮವಳ ಭಾಗ್ಯ ನಮ್ಮವನಾದರು. ಗೈಸ್ ಫೈನಲಿ ಫೋಟೋಶೂಟ್ ಅಂತ ಆಯ್ತು. ಇವಾಗ ಬನ್ನಿ ಇವಾಗ ಊಟ ಮಾಡ್ಕೊಂಡ್ ಬರ್ಬೋದು. ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಸೇರಿ ಈ ಫ್ರೆಂಡ್ಶಿಪ್ ಇರ್ತಾ ಇದ್ರು ನೋಡ್ರಿ. ಇದು ಫ್ರೆಂಡ್ಶಿಪ್ ಕೊನೆವರೆಗೂ ಇರ್ತದೆ. ನಾವು ಕ್ಲಾಸ್ಮೇಟ್ ಸೀನಿಯರ್ ಜೂನಿಯರ್ ತಿಳ್ಕೊಂತ ಅಲ್ಲ ನಾ ಸೀನಿಯರ್ ಆತಂಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರುವಾಗ್ತಾ ಇರೋದ ಗೈಸ್ ಬೆಳಗ್ಗೆ ಆದ ಇವಾಗ ರೆಡಿ ಆಗೀನಿ. ಫುಲ್ ತಾಬಡ. ಯಾಕಪ್ಪ ಅಂದ್ರೆ ನಮ್ಮ ಕಾಲೇಜ್ ಒಳಗಡೆ ಫಂಕ್ಷನ್ ಅದ. ಯಾವ ಫಂಕ್ಷನ್ ಅಪ್ಪ ಅಂದ್ರೆ ನಮ್ಮ ಬೀಳ್ಕೊಡೋ ಸಮಾರಂಭ ಗೈಸ್. ಇನ್ನು ನಮ್ಮ ಕಾಲೇಜ್ ಇನ್ನು 4 ತಿಂಗಳು ಅದ. ಆದ್ರೆ ನಮ್ಮ ಜೂನಿಯರ್ಸ್ಗಳು ಇವಾಗೇ ಮಾಡಕತ್ತಾರ ಫಂಕ್ಷನ್. ಬನ್ನಿ ಇವಾಗ ಫಂಕ್ಷನ್ ಅಟೆಂಡ್ ಆಗಮಂತ ಏಕ್ ನಂಬರ್ ಇರ್ತದ ನೋಡ್ರಿ. ಎಲ್ರು ಕುಂತು ವಾಚ್ ಮಾಡ್ರಿ. ಬನ್ನಿ ಗೈಸ್ ಇವಾಗ ಹೋಗುವ. ಫಸ್ಟ್ ಐತಲ್ಲಿ ಇವಾಗ ಗೈಸ್ ನಾಷ್ಟ ಮಾಡಕ್ ಹೋಗ್ಬೇಕು. ಹಸುವಾಗ್ಯದ ಅದರ್ಸ್ಲಿಂದ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಭಾಳ ಹಸುವಾಗ್ಯದ. ಬೆಳಗ್ಗೆನೇ ಎದ್ರ ಹಸುವೆ ಬಿಡ್ತಾನೆ ನಾನು ಅದಕ್ಕೆ. ಬನ್ನಿ ಇವಾಗ ಫಸ್ಟ್ ನಾಷ್ಟ ಮಾಡ್ಕೊಳ್ಳೋಮಂತ ನಾಷ್ಟ ಮಾಡ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ ಹೋಗುವ ಬನ್ನಿ ಗೈಸ್. ಇವಾಗ ನಾಷ್ಟ ಅಂತ ಆಯ್ತು. ಸಪ್ಪ ಮಾಡಿದ್ವಿ. ಈಗ ನಮ್ಮ ಸಾಹಸ ಸಿಂಹ ನೋಡ್ರಿ. ಬನ್ನಿ ಗೈಸ್ ಇವಾಗ ಐತಲ್ಲ ನಾಷ್ಟ ಅಂತ ಕಂಪ್ಲೀಟ್ ಆಯ್ತು. ಈಗ ಕಾಲೇಜ್ ಕಡೆ ಹೋಗೋಮಂತ. ಕಾಲೇಜ್ ಕಡೆ ಹೋಗಿ ಏನು ನಡೆದ ಸಮಾಚಾರ ಅಂತ ನೋಡೋಮಂತ. ಲೆಟ್ಸ್ ಗೋ ಹೋಗುವ ಬನ್ನಿ ಗೈಸ್. ನೋಡ್ರಿ ಗೈಸ್ ಫ್ಯಾಷನ್ ಉದ್ರಿ ಗಾಡಿ ಫೋಟೋ ನೋಡು ಪೋಸ್ ನೋಡು ಗೈಸ್. ಬನ್ನಿ ಗೈಸ್ ಇವಾಗ ಒಂದಿಷ್ಟು ಫೋಟೋಶೂಟ್ ಮಾಡತ್ತಾರ. ಇನ್ನೂ ಯಾರು ಬಂದಿಲ್ಲ ನಮ್ಮ ದಂಡಿಪಳ ಗ್ಯಾಂಗ್ದವರು. ಸೊ ಅದ್ರ ಸಲ ಇಲ್ಲೇ ಫೋಟೋಶೂಟ್ ಮಾಡತ್ತಾರ. ಬನ್ನಿ ನೋಡುವ ಎಲ್ಲ ತೋರ್ಸಂತ ನಿಮಗೆ. ಆದ್ರೆ ಏಕ್ ನಂಬರ್ ರೆಡಿ ಮಾಡಕತ್ತಾರ ಹುಡುಗರು. ಭಾಳ ಎಫರ್ಟ್ ಹಾಕಿ ಫಸ್ಟ್ ಇಯರ್ಸ್ ಆ್ಯಂಡ್ ಸೆಕೆಂಡ್ ಇಯರ್ಸ್ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಫಂಕ್ಷನ್ ನಮ್ಮ ಸಲ ಮಾಡಕತ್ತಾರೆ. ಭಾಳ ಖುಷಿ ಐತೆ. ಒಳಗಡೆ ನೋಡಿದಾಗ ಏಕ್ ನಂಬರ್ ಮಾಡತ್ತಾರ. ಭಾಳ ಏನೋ ಒಂದು ಖುಷಿ ಐತೆ ಗೈಸ್. ನಮ್ಮ ದಂಡುಪಾಳ ಗ್ಯಾಂಗ್ ಬಂದ ನೋಡ್ರಿ ಗೈಸ್. ಇವಾಗ ಎಲ್ಲರೂ ಹೆಂಗ ಬಂದ ನೋಡ್ರಿ ಫುಲ್ ಬ್ಯಾಗಿ. ಈಗ ನಮ್ಮ ಶ್ಯಾಮ್ ಸುಂದ್ರ ಇಲ್ಲಿ ನೋಡ್ರಿ. ನಮ್ಮ ಚಂಡ್ರು ನೋಡ್ರಿ ಇಲ್ಲಿ ಗೋವಾ ಡ್ರೆಸ್ ಹಾಕೊಂಬಂದನ. ತೋಬಾಡ್ ರೆಡಿ ಬಂದ್ರ ಗೈಸ್. ಬನ್ನಿ ಇವಾಗ ಫಂಕ್ಷನ್ ಹಾಲ್ ಕಡೆ ಹೋಗೋಮಂತ ತೋರಿಸ್ತೀನಿ ಅಂತ ನಿಮ್ಗೆ ಎಲ್ಲ. ಲೆಟ್ಸ್ ಗೋ ಗೈಸ್ ಹೋಗುವ ಬನ್ನಿ. ವೆಲ್ಕಮ್ ಅಂತ ಬರ್ದಾರ ನಮ್ಮ ಸಲುವಾಗಿ. ಬನ್ನಿ ನಮಸ್ಕಾರ ಸರ್. ಬನ್ನಿ ಗೈಸ್ ಇವಾಗ ಐತಲ್ಲ ಹೋಗಂಬರಿ ಒಳಗ. ಈಗ ಆಗಲ ಒಂದು ಎಂಟ್ರಿ ಕೊಟ್ಟಿವಿ ನಾವು. ಆದರೆ ನಮ್ಮ ದಂಡುಪಾಳ ಗ್ಯಾಂಗ್ ಜೊತೆ ಕೊಟ್ಟಿರಲಿಲ್ಲ. ಬನ್ನಿ ಹೋಗುವ ತೋರಿಸ್ತೀನಿ ನಿಮಗೆ. ಬನ್ನಿ ಗೈಸ್ ಇವಾಗ ಐತಲ್ಲ ಒಳಗಡೆ ಫಂಕ್ಷನ್ ಆಗಿ ತೋರಿಸ್ತೀನಿ ಅಂತ ನಿಮಗೆ ಯಾವ ಥರ ನಡೆದ ನಮ್ಮ ಫಂಕ್ಷನ್ ಅನ್ನೋದು. ಲೆಟ್ಸ್ ಗೋ ಹೋಗೋ ಬನ್ನಿ ಗೈಸ್. ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫಂಕ್ಷನ್ ಎಲ್ಲ ಬಂದು ಕುಂತೀವಿ ಇವಾಗ. ಬನ್ನಿ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಫಂಕ್ಷನ್ ನೋಡುವಂತ ಸಿಕ್ಕಾಪಟ್ಟೆ ಗದ್ದಲ. ಸೊ ಸ್ವಲ್ಪ ತೋರಿಸ್ತೀನಿ ನಿಮಗೆ. ನೋಡ್ರಿ ಗೈಸ್ ಫಂಕ್ಷನ್ ಹಾಲ್ ಯಾವ ಪರ ರೆಡಿ ಮಾಡ್ಯಾರ ನಮ್ಮ ಜೂನಿಯರ್ಸ್ಗಳು. ಏಕ್ ನಂಬರ್. ಬನ್ನಿ ಗೈಸ್ ಇವಾಗ ಫಂಕ್ಷನ್ ಸ್ಟಾರ್ಟ್. ಗರ್ಲ್ಸ್ ಎಲ್ಲ ಸೇರಿ ಈ ಫ್ರೆಂಡ್ಶಿಪ್ ಇರ್ತಾ ಇದ್ರು ನೋಡ್ರಿ. ಇದು ಫ್ರೆಂಡ್ಶಿಪ್ ಕೊನೆವರೆಗೂ ಇರ್ತದೆ. ನಾವು ಕ್ಲಾಸ್ಮೇಟ್ ಸೀನಿಯರ್ ಜೂನಿಯರ್ ತಿಳ್ಕೊಂತ ಕೊನೆವರೆಗೂ ಇರ್ತದೆ. ಈ ಫ್ರೆಂಡ್ಶಿಪ್ ಯಾವತ್ತೂ ಬಿಡಬಾರ್ದು. ಹೌದಾ? ಮತ್ತು ಈ ಫ್ರೆಂಡ್ಶಿಪ್ ಹೆಂಗಿರ್ಬೇಕಪ್ಪ ಅಂತಂದ್ರೆ
ಪರಿಶುದ್ಧವಾದ ಫ್ರೆಂಡ್ಶಿಪ್ ಇರಬೇಕು. ಆಸ್ತಿ ಅಂತಸ್ ನೋಡಂತಲ್ಲ, ಆ ಹುಡುಗ ಭಾಳ ಚಂದದನ, ಹುಡುಗಿ ಭಾಳ ಚಂದ ಅನ್ನೋ ಫ್ರೆಂಡ್ಶಿಪ್ ಆಗಬಾರ್ದು, ಹೌದಿಲ್ರಿ? ಸೊ ಈ ಫ್ರೆಂಡ್ಶಿಪ್ ಹೆಂಗಿರ್ಬೇಕು ಅಂದ್ರೆ ನಿಷ್ಕಳಂಕವಾದ ಬಹಳ ಒಂದು ಪರಿಶುದ್ಧವಾದ ಫ್ರೆಂಡ್ಶಿಪ್ ಇದ್ರೆ ಅದು ನಿಮ್ಗೆ ಈಗ ಗೊತ್ತಾಗೋದಿಲ್ಲ, ಇನ್ನು 20 years ನಂತರ ಗೊತ್ತಾಗ್ತದೆ ಅಷ್ಟು ಇಂಪಾರ್ಟೆನ್ಸ್ ಇತ್ತಪ್ಪ ಅಂತ. ಸೊ ಅದಕ್ಕೋಸ್ಕರ ಈ ಮೆಮರೀಸ್ ಬಹಳ ಮುಖ್ಯ. ಮೆಮರೀಸ್ ಗೈಸ್ ಫೈನಲಿ ಫಂಕ್ಷನ್ ಅಂತೂ ಕಂಪ್ಲೀಟ್ ಆಯ್ತು. ಇವಾಗ ಐತಲ್ಲ ನಮ್ಮ ಥರ್ಡ್ ಇಯರ್ದು ಗ್ರೂಪ್ ಫೋಟೋ ತಗೋಬೇಕಂತ ಹೇಳಿ ಎಲ್ಲ ಮಂದಿ ರೆಡಿ ಆಗ್ಲಕತ್ತಾರೆ. ಈಗ ಒಬ್ಬೊಬ್ಬರೊಬ್ಬರು ಬನ್ನಿ ಇವಾಗ ಗ್ರೂಪ್ ಫೋಟೋ ತಗೊಳಂತ DS ಸರ್ ಜೊತೆ ಅಂಡ್ ಸರ್ ಮೇಡಮ್ ಜೊತೆ ಬನ್ನಿ ಇವಾಗ ಗ್ರೂಪ್ ಫೋಟೋ ತಗೊಳಂತ ಎಲ್ಲರೂ ರೆಡಿ ಆಗ್ಲಕತ್ತಾರ. ಅಂಡ್ ನಮ್ಮ ಅಮಾಯಕಂದು ಔಟ್ಫಿಟ್ ಹೆಂಗ್ ಕಾಣಕತ್ತದ ಕಮೆಂಟ್ ಮಾಡ್ರಿ ಗೈಸ್. ನಂದು ಹೆಂಗ್ ಕಾಣತ್ತೆ ಕಮೆಂಟ್ ಮಾಡ್ರಿ ಗೈಸ್. ನೋಡ್ರಿ ನೀವೇ ಸ್ವಲ್ಪ ಚೆನ್ನಾಗಿ ಕಾಣಕತ್ತೀನಿ ಇಲ್ಲ ಸ್ವಲ್ಪ ಕಮೆಂಟ್ ಮಾಡ್ರಿ. ಬನ್ನಿ ಗೈಸ್ ಇವಾಗ ಐತಲ್ಲ ನಂದು ಕಮೆಂಟ್ ಮಾಡ್ರಿ, ನೋಡ್ಬಿಡ್ರಿ ಅಟ್ ಮಾಡಿ ಗೈಸ್. ಇವಾಗ ಗ್ರೂಪ್ ಫೋಟೋ ತಗೊಳ್ಳೋದು ಆಲೋಚನೆ ಐತಳಕ್ಕೆ ಸಂಭಾಳಿಸ್ಕೊಂಡು ನಿಂದ್ರಾಕತ್ತಾರ ಎಲ್ಲ ಮಂದಿಗೆ. ಬರ್ರಿ ಇವಾಗ ನಾವು ಗ್ರೂಪ್ ಫೋಟೋ ತಗೊಳ್ಳೋವಂತ ಗ್ರೂಪ್ ಫೋಟೋ ತಗೊಂಡ್ಬಿಟ್ಟು ಮತ್ತೆ ಮುಂದೆ ತೋರಿಸ್ತೀನಿ ನಿಮಗೆ. ಬನ್ನಿ ಅಲ್ಲಿ ನಿಂದ್ರಾಗ ಜಾಗ ಇಲ್ರಿ ನಮಗ, ಅದಕ್ಕೆ ನಾವು ಕಾರ್ದಲ್ಲಿ ಹೋಗ್ತೇವ್ರಿ. ಫೋಟೋ ತೆಗಿಯೋರು ನಾವೇ ರೀ. ಸೈಡ್ ನಿಂತ್ಬಿಡ್ತೀವಿ ಗೈಸ್, ನಾವು ಈ ಕಡೆ ಸೈಡ್ ಆ ಕಡೆ ಸೈಡ್ ನಿಂತ್ಬಿಡ್ತೀವಿ. ನಾವು ಮೇಲ್ಕೊಂಡ್ಬಿಡ್ತೀವಿ. ಬನ್ನಿ ತಗೊಳ್ಳೋವಂತ ಫೋಟೋ. ಹುಡುಗಿಯರ್ ಮುಗಿದಾಗ ಆಲ್ಮೋಸ್ಟ್ 70% ಬರೀ ಮೇಕಪ್ ಅವರೆಲ್ಲ ಮಾತಾಡೋ ಪರ್ಸನಲ್ ಅವರೆಲ್ಲ ವಿಡಿಯೋ ನೋಡ್ತಾರ. ಕಾಲ್ ಮರಿ ಹೊಡೆದಾಗ್ತೀನಿ. ನಾಳೆ ಏನಾದ್ರೂ ನೀವು ವಿಡಿಯೋ ನೋಡಿದ್ರೆ ಅಂದ್ರೆ ನಮ್ಮ ಮಾಂತೇನೆ ಅಂತ ಇದು ನಮ್ಮ ಮಾಂತೇಗೆ ಒಂದ್ ಕೆರೆ ಆಡ್ಸಿ ಕಟ್ ಮಾಡಿ. ಬನ್ನಿ ಗೈಸ್ ಇವಾಗ ಎಲ್ಲ ರೆಡಿ ಆಗ್ಯಾರ. ಈಗ ಫೋಟೋ ತಗೊಂಡು ನಿಂದ ಫುಲ್ ಇರಲ್ಲ ತೋರಿ. ಕಲ್ಚರಲ್ ಫಂಕ್ಷನ್ ಮಾಡ್ತಾರಂತ. ಫಂಕ್ಷನ್ ಸಲುವಾಗಿ ಬಂದ್ಬಿಟ್ಟಿವಿ. ನಮ್ಮ ಶ್ಯಾಮ್ ಸುಂದರ್ ಒಂದು ಚಸ್ಮಾ ನೋಡ್ರಿ ಎಲ್ಲಿ ತಂದೇಣ ಬಹಳ ಆಡಕತ್ತೀರಿ ಒಳಗ. ಖತರ್ನಾಕ್ ಅದ ಒಂದು ಚಸ್ಮಾ. ಬನ್ನಿ ಗೈಸ್ ಇವಾಗ ಐತಲ್ಲ ಕಲ್ಚರಲ್ ಅಂದ್ರೆ ಡ್ಯಾನ್ಸ್ ಚೆನ್ನಾಗಿ ಎಂಜಾಯ್ ಮಾಡೋಣ ಬನ್ನಿ.
ಗೈಸ್ ನಿನ್ನೆ ಫಂಕ್ಷನ್ ಇತ್ತು, ಇವತ್ತಿನ ದಿನ ಮತ್ತೆ ಮರ್ದಿನ ನೈಟ್ ಸ್ಟಾರ್ಟ್ ಮಾಡೀನಿ. ಇಲ್ಲಿ ನಮ್ಮ ಮನೆಗೆ ಬಂದಿರೋದು ನಮ್ಮ ಸುದಿ. ಇವಾಗ ನಮ್ಮ ಸುದಿ ನಾವು ಇವಾಗ ಸ್ವಲ್ಪ ಹೊರಗೊಂಟಿವಿ. ಯಾಕಪ್ಪ ಇವತ್ತೊಂದು ಪ್ಲ್ಯಾನ್ ಅದ. ಏನಪ್ಪ ಅಂದ್ರೆ ಏನೋ ಒಂದು ಪಾರ್ಟಿ, ಚಿಕನ್ ಪಾರ್ಟಿ ಮಾಡ್ಕೊಂಡು ತಿನ್ಬೇಕಂಗೆ ನಮ್ಮ ಪ್ಲ್ಯಾನ ನಂದು ನಮ್ಮ ಸುದಿದು. ಅದಕ್ಕೆ ನಮ್ಮ ಸುದಿ ಚಿಕನ್ ತೊಗೊಬಂದನ. ನಾ ಅಡಿಗೆ ಮಾಡ್ಕೋಬೇಕಂತ ನಾ ಮಾಡಿದ್ದೆ ಸದಾ ನಿಂತ್ಕೆರೆ. ಅವ ಅಂತ ಒಂದಿಷ್ಟು ರೌಂಡ್ ಹೊಡ್ಕೊಂಬರಮ್ಮ, ಹೋಗಿ ತಿರ್ಗಾಡ್ಕೊಂಬರಮ್ಮ ಅಂತ ಹೇಳಿ ಕರ್ಕೊಂಡ್ರನ್ ಗೈಸ್. ಬನ್ನಿ ಹೋಗುವ. ಇವಾಗ ಇಷ್ಟು ತಿರುಗಾಡಿ ಮಾಡಿ ಬರೋವಂತ, ಆಮೇಲೆ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋವಂತ. ಬನ್ನಿ, ಚಿಕನ್ ಅದೆಲ್ಲ ರೆಡಿ ಅದ ಮನ್ಯಾಗ, ಮಾಡ್ಕೊಂಡು ತಿನ್ನೋದು ಅಷ್ಟೇ. ತಂದಿಟ್ಟದ ಈಗ. ಲೆಟ್ಸ್ ಗೋ, ಹೋಗಿ ಒಂದಿಷ್ಟು ತಿರುಗಾಡಿ ಮಾಡಿ ಬರೋವಂತ. ಬನ್ನಿ ಹೋಗುವ. ನಾವು ಪಾರ್ಟಿ ಪ್ಲಾಂಟ್ ಬಂದಿದ್ವಿ. ಯಾಕಪ್ಪ ಅಂದರೆ ಸುಮ್ಮನೆ ಹಾಕಲ್ಲಿ ತಿರುಗಾಡ್ಸಕ್ಕೆ ಕರ್ಕೊಂಡು ನೋಡಿ ಗೈಸ್. ಸುಮ್ಮನೆ ಹೇಳ್ತೀನಿ ಅಲ್ಲಿ ಚಿಕನ್ ಮಾಡ್ಕೊಂಡು ನಂಬರು ಹಸುವಾಗ್ಯದ ಅಂತ ಕೇಳಿದ್ರು. ಕೇಳಾರ್ದೆ ಕರ್ಕೊಂಬಂದಾನ. ಇವಾಗೈತಲ್ಲ ಸ್ವಲ್ಪ ಹೊರಗಡೆ ಶಿಸ್ತಿಗೆ ಸ್ವಲ್ಪ ತಿರುಗಾಡಿ ಇವಾಗೊಂದು ಫೋಟೋ ತೆಗೋದು ವಾಪಸ್ ಐತಲ್ಲ. ನಾವು ಡೈರೆಕ್ಟಾಗಿ ಇದಕ್ಕೆ ಹೋಗಂತೆ. ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗುವ. ಅಲ್ಲಿ ತೊಗೊಂಡು ಬನ್ನಿ ಗೈಸ್. ಇವಾಗೈತಲ್ಲ ನಾವು ತಿನ್ನೋಬೇಕಂದ್ರೆ ಹೊರಗಡೆ ಒಂದಿಷ್ಟು ಚಾಯ್ ಕುಡ್ಕೊಂಬರ್ಮಂತ ಗೈಸ್. ಅಲ್ಲಿಂದ ಮೈ ಮೇಲೆ ಬರೋವಾಗ ಒಂದಿಷ್ಟು ಕೊತ್ತಂಬರಿ ಅದು ತೊಗೊಂಬಂದಿವಿ. ಇವಾಗೈತಲ್ಲ ಚಿಕನ್ ಮಾಡಬೇಕು. ಬನ್ನಿ ಗೈಸ್, ಇವಾಗ ಚಿಕನ್ ಮಾಡುವ. ನಮ್ಮ ಸಿಂಬಾಗನು ಚಿಕನ್ ತಂದು ಹಾಕ್ಯದ ಈಗ ನೋಡ್ರಿ. ಬಟ್ ಅದು ತಿಂದಿಲ್ಲ, ಅಂದ್ರೆ ಅದು ಬರೀ ಫುಡ್ ತಿನ್ನೋದ್ರೊಳಗೆ ಬಿಸಿ ಅದ. ಹಂಗಾಗಿ ಚಿಕನ್ ಜಾಸ್ತಿ ತಿನ್ನಲ್ಲ ಅದು. ನಮ್ಮ ಇನ್ನೊಬ್ಬ ಚೋಟಾ ಡಾನ್, ಚೋಟಾ ಟೈಗರ್, ನಮ್ಮ ಚೋಟಾ ಟೈಗರ್ ನೋಡ್ರಿ ಅವ್ನು. ಮನೆಗೆ ಇವಾಗ ಐತಲ್ಲ ಬೇಗ ಬೇಗ ಐತಲ್ಲ ಅಡಿಗೆ ಮಾಡ್ಕೊಂಡು ಮತ್ತೆ ಬೇಗ ಅವ್ರಿಗೊಂದು 2 ಕೆಲಸ ಹಚ್ತೀನಿ, ನಾನು 2 ಕೆಲಸ ಮಾಡ್ತೀನಿ. ಹಿಂಗಾಯ್ತಂದ್ರೆ ಡಬಲ್ ಪಟ 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 ಕೆಲಸ ಆಗ್ತವೆ. ಲೆಟ್ಸ್ ಗೋ ಮಾಡುವ ಗೈಸ್. ಇವಾಗ ಚಿಕನ್ ರೆಡಿ ಅದ ಅಂಡ್ ಬೋಗಣಿನೂ ರೆಡಿ ಅದ. ಲೆಟ್ಸ್ ಗೋ ಗೈಸ್. ಇವಾಗ ಚಿಕನ್ ಮಸಾಲ ಮಾಡಮಂತ. ಚಿಕನ್ ಮಸಾಲ ಮಾಡ್ಲಕ್ಕೆ ನಾನು ಏನೇನು ಬೇಕಾ ಎಲ್ಲ ಈಗ ತಗೊಳಕತ್ತೀನಿ. ಯಾಕಂದ್ರೆ ಹಿಂದಿಗಡೆ ನಾವು ಹುಡುಗರು ಹೆಂಗಂದ್ರ ಆಮೇಲೆ ದದ್ರ ಮಾಡಕ್ ಚಾಲು ಮಾಡ್ತೀವಿ. ಅದಕ್ಕೆ ಗೈಸ್ ಇವಾಗೆ ಸ್ಟಾರ್ಟ್ ಮಾಡ್ಕೊಳತ್ತೀನಿ ಎಲ್ಲ. ಲೆಟ್ಸ್ ಗೋ ಗೈಸ್. ಇವಾಗ ಚಿಕನ್ ಬಟರ್ ಮಸಾಲ ಮಾಡಮಂತ. ಅಂಡ್ ಇವಾಗ ನಮ್ಮ ಶ್ಯಾಮ್ ಸುಂದರ ಒಂದಿಟ್ಟು ಕಾಲ್ ಮಾಡ್ಯಲ್ಲ, ಅವರು ಬರಾಕತ್ತಾರ ಸರ್. ಅವರು ಬರ್ತಾರೆ ಈಗ. ಅವ್ರು ಲಾಸ್ಟ್ ಊಟಕ್ಕೆ ಜಾಯ್ನ್ ಆಗ್ತಾರೆ ಕಣಂತ. ನೋಡಮಂತ ಏನಾಗುತ್ತೆ ಅನ್ನೋದು. ಬನ್ನಿ ಗೈಸ್, ಹಾಕ್ಬಿಡ್ತೋಬೇಡ ಎಲ್ಲ ಮಸಾಲೆ ಗೀಸಾಲೆ ಎಲ್ಲ ರೆಡಿ ಅದಾವ ನಮ್ಮ ಮನೆಯಂತೂ. ಗೈಸ್ ಇವಾಗ ಐತಲ್ಲ ಎಣ್ಣೆ ಹಾಕಿನಿ, ಇದಕ್ಕೆ ಅಲ್ಲ ಪೇಸ್ಟ್ ಹಾಕ್ಲತ್ತೀನಿ. ಬನ್ನಿ ಇವಾಗ ಎಲ್ಲ ಪಟ 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 ಮಾಡ್ತೀನಿ. ಎಲ್ಲ ತೋರ್ಸಕ್ಕಾಗಲ್ಲ ನಿಮಗೆ. ಚಿಕನ್ ಮಾಡ್ಬಿಟ್ಟು ಸಿಗ್ತೀನಿ ಅಂತ ನಿಮ್ಗೆ. ಲೆಟ್ಸ್ ಗೋ ಗೈಸ್. ಬನ್ನಿ ಗೈಸ್, ಇವಾಗ ಐತಲ್ಲ ಎಲ್ಲ ಚಿಕನ್ ಅದು ಕಂಪ್ಲೀಟ್ ಮಾಡ್ಕೊಂಡೆ. ಚಿಕನ್ ಅದು ಆಗ್ಯದ ಈಗ. ಇವಾಗ ಉಣೋದಷ್ಟೇ ಕೆಲಸ. ಇವಾಗ ಐತಲ್ಲ ನಮ್ಮ ಶ್ಯಾಮ್ ಸುಂದರನು ಬಂದಾನ. ಇಲ್ಲ ನಮ್ಮ ಸುದಿ ಐತಲ್ಲ ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಬನ್ನಿ ಗೈಸ್, ಇವಾಗ ಐತಲ್ಲ ರೈಸ್ ಚಿಕನ್ ಅದೆಲ್ಲ ತಂದ ಎಲ್ಲ ಆಗ್ಯದ ಇವಾಗ. ಬನ್ನಿ ಇವಾಗ ಬೇಗ ಮಾಡುವಂತ ಊಟ ಮಾಡಮ್. ಬನ್ನಿ ಗೈಸ್. ನೋಡ್ರಿ ಅವರೆಲ್ಲ ಬಾಬು ಸೋನಾದಾಗ ಇರ್ತಾರೆ ಚಂತಾನೆ. ಯಾವ ನೋಡ್ದಾಗೊಮ್ಮೆ ನಾವು ಸಿಂಗಲ್ಸ್ ಅಡಿಗೆ ಮಾಡಿವಿ ಇರ್ತಾನ. ಈಗ ಊಟಕ್ಕೆ ಬಾರ್ಲಕತ್ತೀವಿ, ಅವ್ರು ಬಾಬು ಸೋನಾ ನಡ್ಸ್ಯಾರ. ಏನ್ ಹೇಳ ನೋಡ್ರಿ ಅಂತ ಅವ್ರಿಗೆ. ಗೈಸ್ ಬರೀ ಗೈಸ್ ಇವಾಗ ಐತಲ್ಲ ಶಿಸ್ತು ಚಿಕನ್ ಹಾಕೊಂಡಿವಿ. 3 ಕೂತೀವಿ ಈಗ. ಶ್ಯಾಮ್ ಸುಂದರ್ನ ಬಂದಾನ ಈಗ ಸೀದಾ ಊಟ ಉಳ್ಳಾತನ. ಸುದ್ದಿ ನಾವು ಶಿಸ್ತು ಇವಾಗ ಊಟ ಉಣ್ಣೋದು ಗೈಸ್. 1 ನಂಬರ್ ಅಡಿಗೆ ಮಾಡೀನಿ ಇವತ್ತು. ಸ್ವಲ್ಪ ಏನೋ ಬೇರೆ ಥರ ಮಾಡೀನಿ ನಾನೇ. ಅದಕ್ಕಂತ ಹೇಳಿಕೆ ಹೆಂಗಾಗಿದೆ ಗೊತ್ತಿಲ್ಲ, ಟೇಸ್ಟ್ ಮಾಡಿದ್ರೆ ಗೊತ್ತಾಗ್ತದ. ಚಂದ ಇದೆ ಗೈಸ್, ಯಾಕಂದ್ರೆ ನಾ ಮಾಡಿದ್ನಲ್ಲ. ಓಕೆ ಗೈಸ್, ಇದನ್ನು ಸಪೋರ್ಟ್ ಮಾಡ್ತೀನಿ. ಸಪೋರ್ಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ಲಿ. ಗೈಸ್ ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ ಗೈಸ್. ಒಂದು ವೀಕ್ ಆಯ್ತು, ಒಂದಿಷ್ಟು ಸ್ವಲ್ಪ ಕರೆಕ್ಟಾಗಿ ವಿಡಿಯೋಸ್ ಹಾಕಿ ನಿಮ್ಗೆ. ಮಿನಿ ಬ್ಲಾಗ್ ಇಲ್ಲ, ರೀಲ್ಸ್ ಇಲ್ಲ, ಮತ್ತೆ ಲಾಂಗ್ ವಿಡಿಯೋ ಇಲ್ಲ ಯೂಟ್ಯೂಬ್ದಾಗ. ಯಾಕಪ್ಪ ಅಂದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ಮನುಷ್ಯ ಹೆಂಗಿತ್ತಂದ್ರೆ ಡೈಲಿ ವ್ಲಾಗ್ ಮಾಡೋದು, ಅಪ್ಲೋಡ್ ಮಾಡೋದು, ವ್ಲಾಗ್ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಡೈಲಿ ಆಗಿದ್ದು ಗೈಸ್. ಅಂದ್ರೆ ಸಿಕ್ಕಾಪಟ್ಟೆ ಒಂದಿನ ಮಿಸ್ ಇಲ್ಲಾರ್ದೆ 75 ಡೇಸ್ ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ್ ತಗೊಂಡಿದ್ದಿಲ್ಲ. ಅದ್ರ ಸಲುವಾಗಿ ಇವಾಗ 45+ ಏನಾಗ್ಯಾವ. ಬಟ್ ಡೈಲಿ 45 ದಿನದಿಂದ ಕಂಟಿನ್ಯೂ ಲಾಂಗ್ ವಿಡಿಯೋ ಮತ್ತೆ ಮಿನಿ ಬ್ಲಾಗ್ ಮಾಡಿ ಹಾಕಿ ಇಷ್ಟು ಮನುಷ್ಯ ಒಂಥರ ಆಗಿತ್ತಂದ್ರ ಒಂಥರ ಮನುಷ್ಯ ಹಿಡಿದು ಕಟ್ಟಾಗ ಗೈಸ್. ಬೆಳಗ್ಗೆ ಆದ್ರೆ ವಿಡಿಯೋ ಶೂಟಿಂಗ್, ರಾತ್ರಿ ಆದ್ರೆ ವಿಡಿಯೋ ಎಡಿಟಿಂಗ್, ಮತ್ತೆ ಮಲ್ಕೊಳ್ಳೋವಾಗ ಮತ್ತೆ ನಾಳೆ ಏನ್ ಮಾಡ್ಬೇಕು, ನಾಳೆ ಮತ್ತೆ ಯಾವ ತರ ವಿಡಿಯೋ ತಗೋಬೇಕು ಅನ್ನೋದು ಬರೀ ಅದೇ ಥಿಂಕ್ ಮಾಡಿ ಸಾಕಾಗಿತ್ತು. ಅದಕ್ಕೆ 1 ವೀಕ್ ನನ್ನ ಕಡೆಯಿಂದ ಒಂದಿಷ್ಟು ರೆಸ್ಟ್ ತಗೋಬೇಕು, ಆಮೇಲೆ ಮುಂದೆ ಇದ್ದಿದ್ದೆ ಅಂತ ಹೇಳಿ ಅನ್ಕೊಂಡು ರೆಸ್ಟ್ ಮಾಡಿದ್ದೆ. ಇನ್ಮೇಲಿಂದ ರೆಗ್ಯುಲರ್ ಆಗಿ ವಿಡಿಯೋ ಬರ್ತಾವ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ. ಎಲ್ಲರಿಗೂ ವಿಡಿಯೋ ಇಷ್ಟ ಇದೆ ಇಷ್ಟ ಆದ್ರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡೋ ಶಿವ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್.